ರಾಮಾಯಣದ ಯುದ್ಧದಲ್ಲಿ ರಾಮ ರಾವಣರು ಯುದ್ಧ ಮಾಡುತ್ತಿರುವಾಗ ರಾವಣನು ಪಾತಾಳ ಲೋಕದ ದೊರೆಯಾದ ಅಹಿರಾವಣನ ಸಹಾಯ ಪಡೆಯುತ್ತಾನೆ. ಹನುಮಂತನು ರಾಮ ಲಕ್ಷ್ಮಣರ ರಕ್ಷಣೆಗೆ ನಿಲ್ಲುತ್ತಾನೆ. ಹನುಮಂತನು ರಾಮ ಲಕ್ಷ್ಮಣರನ್ನು ರಕ್ಷಿಸಲು ಬೃಹದಾಕಾರ ತಾಳುತ್ತಾನೆ. ಆಗ ಅಹಿರಾವಣನು ರಾವಣನ ತಮ್ಮನಾದ ವಿಭೂಷಣನ ವೇಷ ತಳೆದು ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ. ಆಗ ಹನುಮಂತನವರನ್ನು ಹುಡುಕಿಕೊಂಡು ಪಾತಾಳ ಲೋಕಕ್ಕೆ ಹೋಗುತ್ತಾನೆ. ಅಲ್ಲಿ ಹನುಮಂತನಿಗೆ 5 ದಿಕ್ಕುಗಳಲ್ಲಿ ಇಟ್ಟಿರುವ 5 ದೀಪಗಳು ಗೋಚರಿಸಿರುತ್ತವೆ. ಅಹಿರಾವಣನ ಪ್ರಾಣವು ಆ 5 ದೀಪಗಳಲ್ಲಿ ಇದ್ದು 5 ದೀಪಗಳನ್ನು ಒಂದೇ ಸಲ ಹಾರಿಸಿದಾಗ ಮಾತ್ರ ಅವನ ಪ್ರಾಣ ಹೋಗುವುದು ಎಂದು ತಿಳಿಯುತ್ತದೆ. ಅಹಿರಾವಣನನ್ನು ಸಂಹರಿಸಲು ಹನುಮಂತನು ಪಂಚಮುಖಿ ಅವತಾರ ಪಡೆಯುತ್ತಾನೆ. 5 ಮುಖಗಳಲ್ಲಿ ಉಳಿದ 4 ಮುಖಗಳು ಹಯಗ್ರೀವ, ನರಸಿಂಹ, ಗರುಡ ಹಾಗೂ ವರಾಹ ತನ್ನ 5 ಮುಖಗಳಿಂದ ಒಟ್ಟಿಗೆ 5 ದಿಕ್ಕುಗಳಿಗೂ ಗಾಳಿ ಊದಿ ಅಲ್ಲಿದ್ದ 5 ದೀಪಗಳನ್ನು ಒಟ್ಟಿಗೆ ಹಾರಿಸುತ್ತಾನೆ. ಆಗ ಅಹಿರಾವಣನ ಸಂಹಾರಗೊಳ್ಳುತ್ತದೆ ಎಂಬುದು ಇತಿಹಾಸ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದನಗೆರೆ ಗ್ರಾಮದಲ್ಲಿ ಆಂಜನೇಯನ ದೇವಾಲಯವಿದ್ದು, ಇಲ್ಲಿ ಪಂಚಮುಖಿ ಆಂಜನೇಯನ ದೇವಾಲಯವು 161 ಅಡಿ ಎತ್ತರದಲ್ಲಿದ್ದು, ಆ ದೇವಾಲಯವು ಬಹಳಷ್ಟು ಇತಿಹಾಸವನ್ನು ಹೊಂದಿದ್ದು, ಇಲ್ಲಿಗೆ ಸಹಸ್ರಾರು ಭಕ್ತರು ಪ್ರತಿನಿತ್ಯ ಬಂದು ಹೋಗುವಂತಹದ್ದು ಕಂಡುಬರುತ್ತದೆ.